ಸ್ಟಾರ್ಟ್ ಮಾಡಿ ಸರ್. ಮೊಟ್ಟ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೀನಿ. ಯಾಕಂದ್ರೆ ಇವತ್ತು ಖುಷಿ ವಿಚಾರ ಈ ಮಾಧ್ಯಮದ ಮುಂದೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಕಳೆದ ತಿಂಗಳದೊಳಗೆ ಉನ್ನತ ಶಿಕ್ಷಣ ಇಲಾಖೆದವರು ಕಡ್ಡಾಯ ವರ್ಗಾವಣೆ ಲಿಸ್ಟ್ ಬಿಡ್ತಾರೆ. ಬಾಗಲಕೋಟ್ ನವನಗರದೊಳಗಿರುವಂಥ ಫಸ್ಟ್ ಗ್ರೇಡ್ ಕಾಲೇಜ್ ಒಳಗೆ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಅರುಣ್ ಕುಮಾರ್ ಗಾಳಿಯವರು ಸತತ 17 ವರ್ಷಗಳ ಕಾಲ ಅಲ್ಲಿ ಪ್ರಭಾರಿ ಪ್ರಿನ್ಸಿಪಲರಾಗಿ ಕಾರ್ಯ ಮಾಡ್ತಿರ್ತಾರೆ. ಅವರು ಕಾಲೇಜ್ ಒಳಗೆ 17 ವರ್ಷಗಳು ಕೂಡ ಭಾಳ ಭ್ರಷ್ಟಾಚಾರದಿಂದ ಆ ಕಾಲೇಜ್ ವ್ಯವಸ್ಥೆ ಒಳಗಿರುವಂಥ ಎಲ್ಲವನ್ನು ಹಾಳು ಮಾಡ್ಕೊತ ಬಂದ್ರೂ ಕೂಡ ಶಿಕ್ಷಣ ಇಲಾಖೆ ಇಲ್ಲಿ ತನಕ ಕಣ್ಣು ತೆರೆದು ನೋಡಿದ್ದಿಲ್ಲ. ಹಲವಾರು ಜನ ಅವ್ರ ಮ್ಯಾಗ ಆಪಾದನೆಗಳು ಮಾಡಿದರೂ ಕೂಡ ಯಾವುದು ಕೂಡ ಕಣ್ಣು ಹಾಸ್ಕದೇ ಇರುವಂತಹ ಇಲಾಖೆ ಇತ್ತೀಚೆಗೆ ಕಡ್ಡಾಯ ವರ್ಗಾವಣೆ ಲಿಸ್ಟ್ ಬಿಡುತ್ತೆ. ಯಾವಾಗಪ್ಪ ಅಂತಂದ್ರೆ 29/5/2026 ಮೊದಲನೇ ಕಡ್ಡಾಯ ವರ್ಗಾವಣೆ ಲಿಸ್ಟ್ ಒಳಗೆ ಡಾಕ್ಟರ್ ಅರುಣ್ ಕುಮಾರ್ ಗಾಳಿಯವ್ರ ಹೆಸರು ಇರೋದಿಲ್ಲ. ಯಾಕಪ್ಪ ಅಂತಂದ್ರೆ ಅರುಣ್ ಕುಮಾರ್ ಗಾಳಿಯವ್ರ ಹೆಸರು ಯಾಕಿರಲ್ಲಪ್ಪ ಅಂತಂದ್ರೆ ಸರ್ಕಾರಕ್ಕೆ ಹಾಗೂ ಉನ್ನತ ಶಿಕ್ಷಣ ಇಲಾಖೆಗೆ ಅರುಣ್ ಕುಮಾರ್ ಗಾಳಿಯವರು EMIS ಒಳಗೆ ತಪ್ಪು ಮಾಹಿತಿಗಳನ್ನು ಕೊಡೋದ್ರ ಜೊತೆಗೆ ಆ ಕಡ್ಡಾಯ ವರ್ಗಾವಣೆ ಒಳಗೆ ತಮ್ಮ ಹೆಸರು ಬರದೇ ಇರೋ ಹಾಗೆ ಎಲ್ಲ ವ್ಯವಸ್ಥಿತ ರೂಪದೊಳಗೆ ತಪ್ಪು ಮಾಹಿತಿಗಳನ್ನು ತುಂಬಿರ್ತಾರೆ. ಈ ಒಂದು ಅಂಶಗಳು ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವೇನು ಮಾಡಿದೆಪ್ಪ ಅಂತಂದ್ರೆ ಮಾಧ್ಯಮ ಮಿತ್ರರಿಗೆ ಈ ಮಾಡಿದಂತಹ EMIS ಒಳಗೇನು ತಪ್ಪು ಮಾಹಿತಿಗಳನ್ನು ತುಂಬಿ 15 ವರ್ಷ ಆದ್ರೂ ಕೂಡ ಇನ್ನೂ ಇರುವಂತಹ ಒಂದು ಕುತಂತ್ರದಿಂದ ಏನು ಅರುಣ್ ಕುಮಾರ್ ಗಾಳಿಯವರು ವ್ಯವಸ್ಥಿತವಾಗಿ ತಮ್ಮ ಜಾಲವನ್ನು ಹಮ್ಮಿಕೊಂಡಿದ್ರು, ಆ ಜಾಲವನ್ನು ಪತ್ತಿ ಹಚ್ಚಿಬಿಟ್ಟು ನಾವೇನು ಮಾಡಿದೆವಪ್ಪ ಅಂತಂದರೆ ಇದೇ ಮಾಧ್ಯಮದ ಮಿತ್ರರಿಗೆ ಅವ ಮಾಡಿರುವಂಥ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳನ್ನು ದಾಖಲೆ ಸಮೇತ ಈ ಮಾಧ್ಯಮದ ಮುಂದೆ ನಾವು ಇಟ್ಟಾಗ ಭೀಮಧ್ವನಿ ಆಗಿರ್ಬೋದು ಮತ್ತು ಪ್ರಜಾಬಲ TV ಮಾಧ್ಯಮದವರು ಈ ವರದಿಗಳನ್ನು ಆ ಕಡ್ಡಾಯ ವರ್ಗಾವಣೆ ಒಳಗೆ ಅರುಣ್ ಕುಮಾರ್ ಗಾಳಿ ಹೆಸರು ಯಾಕೆ ಬಂದಿಲ್ಲ ಅಂತನ್ನೋ ಎಲ್ಲ ದಾಖಲೆಗಳನ್ನು ನಾನು ಮಾಧ್ಯಮದ ಮುಂದೆ ಇಟ್ಟಾಗ ಈ ಮಾಧ್ಯಮದವರು ಕಮಿಷನರ್ ಉನ್ನತ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಗಮನಕ್ಕೆ ತರೋದ್ರ ಜೊತೆಗೆ ಹಾಗೂ ಮುಖ್ಯ ಆಡಳಿತ ಅಧಿಕಾರಿ ಗಮನಕ್ಕೆ ತರೋದ್ರ ಜೊತೆಗೆ ಹಾಗೂ ಕರ್ನಾಟಕದ ಸರ್ಕಾರದ ಗಮನಕ್ಕೆ ತರೋದ್ರ ಜೊತೆಗೆ ಕಡ್ಡಾಯ ವರ್ಗಾವಣೆ ಒಳಗೆ ಅರುಣ್ ಕುಮಾರ್ ಗಾಳಿಯವರ ಹೆಸರು ಬಿಡೋಕ್ಕೆ ಕಾರಣ ಏನಂತ ಪ್ರಶ್ನೆ ಮಾಡಿದಾಗ ಅವ್ರಿಗೆ ಆ ಇಲಾಖೆಗೆ ಮನವರಿಕೆ ಮಾಡಿಕೊಡ್ತಾರೆ. EMIS ಒಳಗೆ ಅವರು ತಪ್ಪು ಮಾಹಿತಿಗಳನ್ನು ತುಂಬೋದ್ರ ಜೊತೆಗೆ ಶಿಕ್ಷಣ ಇಲಾಖೆಗೆ ದಾರಿ ತಪ್ಪಿಸಿದರನ್ನೋ ಮಾಹಿತಿನ ಈ ಮಾಧ್ಯಮದ ಮುಖಾಂತರ ಸರ್ಕಾರ ಗಮನಕ್ಕೆ ಹಾಗೂ ಮತ್ತು ಶಿಕ್ಷಣ ಇಲಾಖೆಯ ಗಮನಕ್ಕೆ ತೊಗೊಂಬಂದಾಗ ಆಯುಕ್ತರು ಅಲ್ಲಿರುವಂತಹ ಎಲ್ಲ ಸತ್ಯಾಸತ್ಯತೆಗಳನ್ನು ತಿಳಿದುಕೊಂಡಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ 6/7/2026 ಅವ್ರೇನು ಮಾಡ್ತಾರಪ್ಪ ಅಂದ್ರೆ 2ನೇ ಲಿಸ್ಟ್ ಒಳಗೆ ಅರುಣ್ ಕುಮಾರ್ ಗಾಳಿಯವ್ರ ಹೆಸರನ್ನು ಹಾಕ್ತಾರೆ. ಅದು 2026 6/7/2022 2ನೇ ಲಿಸ್ಟ್ ಒಳಗೆ ವರ್ಗಾವಣೆ ಲಿಸ್ಟ್ ಒಳಗೆ ಅರುಣ್ ಕುಮಾರ್ ಗಾಳಿಯವ್ರ ಹೆಸರು ಬರ್ಲಾಕ ಪ್ರಮುಖ ಕಾರಣ ಏನಪ್ಪ ಅಂತಂದ್ರೆ ನಾವು ಜೂನ್ 9 2026 ಇದೇ ಮಾಧ್ಯಮದ ಮುಖಾಂತರ ನಾವೇನು ಮಾಡಿದ್ದೀವಪ್ಪ ಅಂತಂದ್ರೆ ಅವನು ಮಾಡಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಏನು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿದ್ನಲ್ಲ ಈ ಮಾಧ್ಯಮದ ಮುಖಾಂತರ ಜೂನ್ 9 ನಾವು ಮಾಧ್ಯಮದ ಮುಂದೆ ಹೇಳಿದಾಗ ಅದನ್ನು ಸರ್ಕಾರದ ಗಮನಕ್ಕೆ ತರೋದ್ರ ಜೊತೆಗೆ ಏನು ಮಾಡ್ತಪ್ಪ ಅಂತಂದ್ರೆ ಅವನು ಮಾಡಿದಂಥ ಎಲ್ಲ ಕೃತ್ಯಗಳನ್ನು ಸವಿಸ್ತಾರವಾಗಿ ಸುದ್ದಿಗಳನ್ನು ಮಾಡ್ತು. ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡ್ಬಿಟ್ಟು ಬಂದಂಥ ಆಯುಕ್ತರಾದ ಡಾಕ್ಟರ್ ಗೋಪಾಲ್ ಕೃಷ್ಣ HN ಅವರು ಹಾಗೂ ಮುಖ್ಯ ಆಡಳಿತ ಅಧಿಕಾರಿ ಆದಂಥ ಶ್ರೀಮತಿ ಶೋಭಾ ಮೇಡಮ್ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಮಾಧ್ಯಮದಲ್ಲಿ ಬಂದಿರುವಂಥ ಎಲ್ಲ ವಿಷಯಗಳನ್ನು ತಿಳಿದುಕೊಂಡಾದಮೇಲೆ ಮತ್ತು ಅಲ್ಲಿರುವಂಥ ಎಲ್ಲ ದಾಖಲೆಗಳನ್ನು ಕ್ರೋಢೀಕರಣ ಮಾಡ್ಕೊಂಡ್ಬಿಟ್ಟು 2ನೇ ಲಿಸ್ಟ್ ಒಳಗೆ ಅವ್ರ ಹೆಸರುಗಳನ್ನು ಸೇರಿಸ್ತಾರೆ. ಈ ಹೆಸರು ಬಾರಣಕ್ಕೆ ಪ್ರಮುಖ ಕಾರಣ ಆದಂಥ ಈ ಮಾಧ್ಯಮದ ಮಿತ್ರರಿಗೆ ನಾನು ಪ್ರಮುಖವಾಗಿ ಅವ್ರಿಗೆ ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಏನು ಅವ್ರು 2ನೇ ಲಿಸ್ಟ್ ಒಳಗೆ ಅವ್ರ ಹೆಸರುಗಳನ್ನು ಹಾಕ್ತಾರೆ ಅದ್ರ ಪ್ರಕಾರ ಅವ್ರಿಗೆ 17ನೇ ತಾರೀಕಿಗೆ ಜೂನ್ ಒಳಗೆ ಅವ್ರಿಗೆ ವರ್ಗಾವಣೆ ಆಗುತ್ತೆ. ಅದಕ್ಕಿಂತ ಮುಂಚೆನೇ 16ನೇ ತಾರೀಕಿಗೆ ಆ ಪ್ರಿನ್ಸಿಪಾಲ್ ಅಂದರೆ ಪ್ರಾಚಾರ್ಯರಾದಂಥ ಡಾಕ್ಟರ್ ಅರುಣ್ ಕುಮಾರ್ ಗಾಳಿ ಅವರು 16ನೇ ತಾರೀಕಿಗೆ ಆ ಕಾಲೇಜ್ ಒಳಗೆ EL ಅಂದರೆ ಗಳಿಕೆ ರಜೆಗಳನ್ನು 16ರಿಂದ ಹಿಡ್ಕೊಂಡು 30ನೇ ತಾರೀಕಿಗೆ ಮಟನೂ ಕೂಡ ರಜದೊಳಗದಾರ. ಯಾಕಂದ್ರೆ ಅವ್ರಿಗೆ ಈಗ ಆಲ್ರೆಡಿ ಅತನಿಯೊಳಗೆ ಪೋಸ್ಟ್ ಆಗೈತಿ, ಅವ್ರಿಗೆ ವರ್ಗಾವಣೆ ಆಗೈತೆ. ಆದರೂ ಕೂಡ ಅವರು ಈಗಿಲ್ಲಿ ವರ್ಗಾವಣೆ ಆಗಿ ಬಂದಂತಹ ಪ್ರಿನ್ಸಿಪಾಲ್ಗೆ ಇನ್ನೂ ತನಕ ಆದರೂ ಚಾರ್ಜ್ ಕೊಟ್ಟಿಲ್ಲ. ಈ ಹಿಂದೆನೂ ಕೂಡ ಅವ್ರು ಹೀಗೆ ಮಾಡ್ಕೊತ ಬಂದಾರ, ಈಗೂ ಕೂಡ ಹಾಗೆ ಮಾಡಕತ್ತಾರ. ಇದನ್ನು ನಾನು ಮಾಧ್ಯಮದ ಮುಖಾಂತರ ನಮ್ಮ ಆಯುಕ್ತರಿಗೆ ಮತ್ತು ಮುಖ್ಯ ಆಡಳಿತ ಅಧಿಕಾರಿಗಳಿಗೆ ನಾನು ಈ ಮಾಧ್ಯಮದ ಮುಖಾಂತರ ಏನು ವಿನಂತಿ ಮಾಡ್ಕೊಳ್ತೀನಪ್ಪ ಅಂತಂದ್ರೆ ತಕ್ಷಣ ಅರುಣ್ ಕುಮಾರ್ ಗಾಳಿ ಅವರಿಗೆ
ನೀವು ಒಂದು ಮೇಲ್ ಮುಖಾಂತರನೋ ಅಥವಾ ಯಾವುದಾದ್ರೂ ನೀವು ಅವ್ರಿಗೆ ಫೋನ್ ಕರೆ ಮುಖಾಂತರನೋ ಅವ್ರಿಗೆ ಎಚ್ಚರಿಕೆ ಕೊಡೋದ್ರ ಮುಖಾಂತರ ಮೊದಲು ಇಲ್ಲಿ ಬಂದಿರುವಂತಹ ಪ್ರಿನ್ಸಿಪಾಲಿಗೆ ಚಾರ್ಜ್ ಕೊಡುವಂಥ ವ್ಯವಸ್ಥೆಯನ್ನು ಶಿಕ್ಷಣ ಇಲಾಖೆ ಮಾಡಬೇಕಂತಂದು ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ.